ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ. ಏನಮ್ಮ ನಿಮ್ಮ ಹೆಸರು? ಸಂಸ್ಕೃತಿ. ಹೆಸರು ಮಾತ್ರ ಸಂಸ್ಕೃತಿ. ಅವ್ರ ಅಪ್ಪ ಅಮ್ಮ ಇಟ್ಟಿದ್ದಾರೆ. ಒಂಚೂರು ಬಂದ್ರೆ ಅಪ್ಪ ಅಮ್ಮನಲ್ಲಿ ಅವರು ಕಲ್ಸಿಲ್ಲ, ನೀನೂ ಕಲ್ತಿಲ್ಲ. ನಿಮ್ಮ ಹೆಸರೇನಮ್ಮ? ನಮಸ್ಕಾರ ಮೇಡಮ್. ನಮಸ್ಕಾರಮ್ಮ. ಮೇಡಮ್, ನಾನು ಕಸ್ತೂರಿ ನಗರ ಅತ್ತೆಯರ ಸಂಘಕ್ಕೆ ಅಧ್ಯಕ್ಷರು ಮೇಡಮ್. ಸಾಯಂಕಾಲದ್ದು ಪಾಪ ಮುಚ್ಚಿರೆಲ್ಲ ಮಾಡ್ಕೊಂಡಿರೋ ಸಂಘ. ನಿಮ್ಮ ಹೆಸರೇನಪ್ಪ? ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ನಮ್ಮಮ್ಮ ಪ್ರೀತಿಯಿಂದ ಇಟ್ಟಿದ್ದು. ತೆಗಿಯಮ್ಮ. ಅದೇನೋ ಪ್ರೀತಿಯಿಂದ ಇಟ್ರು. ಈಗ ನನ್ನ ಕತೆ ಹೇಳ್ತೀನಿ ಕೇಳಿ. ಡಾಕ್ಟ್ರೆ, ನೀವೆಲ್ಲ ಕಡೆ ಕೇಳ್ಕೊಂಡು ಬಂದಿದ್ದೀರಾ ಹಾರ್ಟ್ ಹೋಲ್ ಆಗಿರೋದನ್ನ. ನನಗೆ ಇವರಿಬ್ರು ಸೇರ್ಕೊಂಡು ತಲೆನೇ ಹೋಲ್ ಮಾಡ್ತಿದ್ದಾರೆ. ನಂಗೆ ಭಯ, ಯಾರಾದ್ರೂ ನನ್ನ ತಿಕ್ಲು ಅಂದ್ಬಿಟ್ಟಾರು ಅಂತ. ಏನೋ ಸಾಕು, ಸುಮ್ಮನೆ ಇರೋ. ಹೇಳಿ ತಾಯ್ತಾನಿದ್ದು ನಾನು ಸ್ವಲ್ಪ ಹೇಳ್ತೀನಿ. ಮದ್ವೆ ಆದ ಹೊಸ್ತ್ರಲ್ಲಿ ಇರಮ್ಮ. ಮದ್ವೆ ಆದ ಹೊಸ್ತ್ರಲ್ಲಿ ಇವರು ಹೆಂಗಿದ್ರು ಗೊತ್ತಾ? ಹಾ, ಪಾರ್ಕಿಗೆ ಹೋಗಿದ್ದೇನು, ದೇವಸ್ಥಾನಕ್ಕೆ ಹೋಗಿದ್ದೇನು, ಶಾಪಿಂಗು ಹೋದ್ರು, ಮಹಿಳಾ ಸಮಾಜಕ್ಕೂ ಹೋಗ್ತಿದ್ರು. ವೆರಿ ಗುಡ್. ನಾನು ಅನ್ಕೊಂಡಿದ್ದೆ ಈ ಮಹಿಳಾ ಸಮಾಜದವರು ಇವರಿಬ್ರಿಗೆ ಬೆಸ್ಟ್ ಅತ್ತೆ ಸೊಸೆ ಅವಾರ್ಡ್ ಕೊಡ್ತಾರೆ ಅಂತ. ಇವತ್ತೇನಾರ ಇದ್ರೆ ವರ್ಸ್ಟ್ ಅತ್ತೆ ಸೊಸೆ ಅವಾರ್ಡ್ ಕೊಡೋಂಗಿದ್ದಾರೆ. ಏನಂತ ಹೇಳ್ಬೇಕು ಹೇಳಿ ಇವರಿಬ್ರಿಗೆ? ಮೇಡಮ್, ಹೇಳಿಮ್ಮ. ಇವಂದಾಯ್ತು ಕೇಳಿದ್ರಾ? ನಂದು ಹೇಳ್ತೀನಿ ಕೇಳ್ಕೊಳ್ಳಿ. ಇವಳು ಇದ್ದಾಳಲ್ಲ, ಇವಳು ಇದ್ದಾಳಲ್ಲ ಸುಪ್ನಾತಿ. ನೋಡಿ ಅಲ್ಲಿ ನೋಡಿ ಹೆಂಗ್ ಆಡ್ತಾ ಇದ್ದಾಳೆ ನೋಡಿ ನಿಮ್ಮ ಎದುರಲ್ಲಿ. ಏನಕ್ಕೂ ಲಾಯಕ್ಕಿಲ್ಲ ಮೇಡಮ್. ಮೊನ್ನೆ ಅನ್ನಕ್ಕೆ ಇಡಮ್ಮ ಅಂದ್ರೆ ಅನ್ನಕ್ಕೆ ಹೆಂಗ್ ಇಡೋದು ಅಂತ ಕೇಳೋದು. ಅದಕ್ಕೆ ನಾನು 1 ಲೋಟ ಅಕ್ಕಿ 2 ಲೋಟ ನೀರಿಟ್ಟು ಕುಕ್ಕರ್ ಕುಗ್ಸಮ್ಮ ಅಂದೆ. ಅದಕ್ಕೆ ಈ ಬಿತ್ರಿ 1 ಲೋಟ ನೀರು 2 ಲೋಟ ನೀರು 1 ಲೋಟ ಅಕ್ಕಿ ಇಟ್ಟಾಗಿ ಕುಗ್ಗಿಸ್ಬಿಟ್ಟಿದ್ದಾಳೆ ಮೇಡಮ್. ಅದು ಹೋಗ್ಲಿ ಬಿಡಿ ಮೇಡಮ್. ಅಯ್ಯೋ, ಇನ್ನೊಂದು ಕತೆ ಕೇಳಿ ಮೇಡಮ್. ಏನಾಯ್ತಮ್ಮ? ಏನಾಯ್ತಮ್ಮ? ಹೇಳಿ ಹೇಳಿ. ಹೇಳು. ಮೊನ್ನೆ ಅಮಾವಾಸ್ಯೆಗೆ ನಮ್ಮ ಅತ್ತೆಗೆ ಎಡೆ ಇಕ್ಕು ಅಂದೆ ಮೇಡಮ್. ನನ್ನ ಫೋಟೋ ಮುಂದೆ ಎಡೆ ಇಟ್ಬಿಟ್ರೆ ಯಾಕಮ್ಮ ಸಂಸ್ಕೃತಿ? ಕನ್ಫ್ಯೂಸ್ ಆಯ್ತು. ಹೋಗಿ ರುದ್ರಾಶ್ರಮ ಸೇರ್ಕೊಳ್ಳಿ ಅಂತ ಇಲ್ಲಿ ಕೂತ್ಕೊಂಡು ಒಟ ಒಟ ಅನ್ನೋದು. ಹೋಗಿ ರುದ್ರಾಶ್ರಮಕ್ಕೆ ಸೇರ್ಕೊಂಡ್ ಬಂದ. ಅಲ್ಲಿ ನೀರು ಫ್ರೀ, ಕರೆಂಟ್ ಫ್ರೀ, ಊಟ ಫ್ರೀ, ತಿಂಡಿ ಫ್ರೀ, ಎಲ್ಲ ಫ್ರೀಯಾಗಿ ಸಿಗುತ್ತೆ. ಹೋಗಿ ಸೇರ್ಕೊಡ್ತಾನೆ. ಹಳೆದೋಳೆ, ನಾನು ಯಾಕೆ ಸೇರ್ಕೊಳ್ಳಿ? ನನ್ಗಿರೋನೊಬ್ಬ ನನಗೆ ಇರೋ ಮಗನ್ ಬಿಟ್ಬಿಟ್ಟು ನಾನು ಯಾಕೆ ಹೋಗಿ ಸೇರ್ಕೊಳ್ಳಿ? ಹೋಗ್ತಾ ಇರ್ತೀರ ನಿಮ್ಮ ಅಪ್ಪನ ಮನೆಗೆ? ನೀನು ಹೋಗಿ, ನೀನು ಹೋಗು. ಅಯ್ಯೋ ಇರಮ್ಮ, ಅವಳ ಅಪ್ಪನ ಮನೆಗೆ ಹೋಗೋ ಕಥೆನ ಸ್ವಲ್ಪ ಹೇಳ್ತೀನಿ. ಅವಳ ಅಪ್ಪನ ಮನೆಗೆ ಹೆಂಗ್ ಹೋಗ್ತಾಳೆ ಅಂದ್ರೆ, ಈ ಊರ್ನಲ್ಲಿರೋರ್ಗೆಲ್ಲ ಒಂದೇ ಆಷಾಢ ತಾನೇ ವರ್ಷಕ್ಕೆ. ಇವಳಿಗೆ ಮಾತ್ರ ತಿಂಗಳಲ್ಲಿ 4 ಆಷಾಢ. ಈ ಗೌರ್ಮೆಂಟ್ನವ್ರವೇ ಫ್ರೀಯಾಗಿ ಬಸ್ ಬಿಟ್ಬಿಟ್ಟವ್ರ ಈ ಹೆಣ್ಮಕ್ಳಿಗೆ ಅಂತ. ಹೇಳಂಗಿಲ್ಲ ಕೇಳಂಗಿಲ್ಲ, ಹೋಗ್ತಾನೇ ಇರೋದು, ಹೋಗ್ತಾನೇ ಇರೋದು. ಅಲ್ಲಿ ಹೋದ್ಮೇಲೆ ಅವ್ರ ಅಮ್ಮ ಫೋನ್ ಮಾಡ್ತಾರೆ, ಇವತ್ತು ಶುಕ್ರವಾರ ಕಣಪ್ಪ, ಇವತ್ತು ಮಂಗಳವಾರ ಕಣಪ್ಪ ಅಂತಾರೆ. ಏನು ಅಂತ ಹೇಳಿ ಈ ವಿಷಯ ಇರಲಿ. ಇನ್ನೂ ಒಂದು ಹೇಳ್ತೀನಿ ಕೇಳಿ. ಇದು ತುಂಬ ಬಿಸಿಲಲ್ವಾ? ನಾನು ಮೊನ್ನೆ ಆಫೀಸಿಂದ ಬಂದೆ, ಸುಸ್ತಾಗೋಗಿತ್ತು. 1 ಲೋಟ ನೀರು ಕೊಡೆ ಸಂಸ್ಕೃತಿ ಅಂದೆ. ತಂದೆ ಅಂದು. ಅರ್ಧ ಗಂಟೆ ಆಯ್ತು, ಬರ್ಲೇ ಇಲ್ಲ. ನಂಗೂ ಸಾಕಾಗೋಗಿ ಫೋನ್ ತಗೊಂಡು ಮಾಡಿದೆ. ಸಂಸ್ಕೃತಿ
ನೀರ್ ಕೊಡವ ಅಂದೆ. ತಗೊಳ್ರಿ, ನಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದೀನಿ, ಬರ್ತೀನಿ ಅಂತಾಳೆ. ಒಂದ್ ಲೋಟ ನೀರ್ಗೆ ಯಾರಾದ್ರೂ ಅಪ್ಪನ ಮನೆಗೆ ಹೋಯ್ತಾರ? ನೀವೇ ಸ್ವಲ್ಪ ಬುದ್ಧಿನಾದ್ರೂ ಹೇಳಿ ಅವಳಿಗೆ. ಅಲ್ಲ, ಈ ಬೆಂಗಳೂರಲ್ಲಿ ಎಂತಾನೆ ನೀರಿದೆ, ತೊಳ್ಕೊಳಕ್ಕೂ ಇಲ್ಲ, ಬೆಳ್ಕೊಳಕ್ಕೂ ಇಲ್ಲ. ಅದಕ್ಕೆ ನಾನು ಅವಾಗ ಅಂತ ಅವ್ರ ಮನೆಗೆ ಹೋಗೋದು ನೀರ್ ತರಕ್ಕೆ. ನಿಜ ಮುಖ್ಯಿಷ್ಟ. ನೀರ್ ತರಕ್ಕೆ ಅವ್ರ ಮನೆಗೆ ಹೋಗ್ತಾಳೆ, ತಿನ್ನೋದಿಲ್ಲಿ, ವಯ್ಯಾರ ಮಾಡೋದಿಲ್ಲಿ, ಬೆಳೆದೋದಿಲ್ಲಿ, ನೀರ್ ಮಾತ್ರ ಒಪ್ಪನ ಮನೆ. ಏನು ಒಪ್ಪನ ಬಿಟ್ಬಿಟ್ಟು ಬಸ್ಸು ಬಸ್ಸು ಸಿಕ್ಕು ವೀಕೆಂಡ್ ಅಂದ್ರೆ ಈ ಬೆಂಗಳೂರಿನಲ್ಲಿ ಎಲ್ಲರೂ ಆ ಮಾಲ್ ಹೋಗೋದೇನು, ಈ ಮಾಲ್ ಹೋಗೋದೇನು, ಆ ಪಾರ್ಕ್ಗೆ ಹೋಗೋದೇನು, ಈ ಪಾರ್ಕ್ಗೆ ಹೋಗೋದೇನು ಎಲ್ಲ ಮಾಡ್ತಾರೆ. ಆದ್ರೆ ನಾನು ಕಟ್ಕೊಂಡಿದ್ದೀನಲ್ಲ ಈ ಮುಷಂಡಿ ಇರೋದಿಲ್ಲ, ಇವ್ ನನ್ನ ಎಲ್ಲರೂ ಕರ್ಕೊಂಡು ಹೋಗ್ತಾನ. ಕೇಳಿ ಸ್ವಲ್ಪ. ಅಯ್ಯ, ಅವಳ ಮಾತು ಕೇಳಿ ಅದ್ ಯಾಕೆ ಹಿಂಗ್ ಸುಳ್ಳು ಬರ್ತೀಯಾ? ಹೋಗೋದು ಇಷ್ಟೊಂದು ಸುಳ್ಳು ಹೇಳ್ಬಾರ್ದು. ಮದ್ವೆ ಆದ ಹೊಸದ್ರಲ್ಲಿ ನಾನು ಕರ್ದೆ ಮೇಡಮ್, ಬಾರೆ ಸಂಸ್ಕೃತಿ ಹೊರಗಡೆ ಹೋಗೋಣ ಅಂದೆ. ಏನ್ ಚೆನ್ನಾಗ್ ಡ್ರೆಸ್ ಮಾಡ್ಕೊಂಡು ಬಂದು ಗೊತ್ತಾ? ಹೋಗೋಣ ಅಂದೆ. ಅಂದ್ಕೂಡ್ಲೆ ಅಂತಲೇ ರೀ, ಈ ಡ್ರೆಸ್ಸಿಂಗ್ ಮ್ಯಾಚಿಗೆ ಹೆಲ್ಮೆಟ್ ಕೊಡಿಸ್ರಿ ಅಂದ್ಲು. ಹೆಲ್ಮೆಟ್ ಕೊಡ್ಸದ್ನ, ಆಮೇಲೆ ಬಂದು ಹೆಲ್ಮೆಟ್ ಇಟ್ಕೊಂಡು ರೀ, ಈ ಹೆಲ್ಮೆಟ್ಗೆ ಬೇರೆ ಡಿಸೈನ್ ಡ್ರೆಸ್ ಕೊಡಿಸ್ರಿ ಅಂದು. ಡ್ರೆಸ್ಸು ಕೊಡ್ಸದ್ನ, ಈ ಕಡೆ ಡ್ರೆಸ್ ಕೊಡ್ಸು, ಹೆಲ್ಮೆಟ್ ಕೊಡ್ಸು, ಡ್ರೆಸ್ ಕೊಡ್ಸು, ಹೆಲ್ಮೆಟ್ ಕೊಡ್ಸು. ನನಗೂ ಸಾಕಾಗೋಯ್ತು. ಕೊನೆಗೆ ಈ ಸ್ಕೂಟರ್ ಸಾವಾಸನೆ ಬೇಡ ಅಂತ 4 ವೀಲರ್ ತಗೊಂಡೆ. ಅಯ್ಯ, ನಿಮ್ ಕಂಗ್ರಾಟ್ಸು ನೀವೇ ಇಟ್ಕೊಳ್ಳಿ. ಕಾರ್ ತಗೊಂಡ್ ಮನೆ ಮುಂದೆ ನಿಲ್ಸಿದ್ನ, ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದ್ನ ಇಬ್ರು. PT ಉಷಾ ರೇಂಜಲ್ಲಿ ಓಡ್ ಬಂದ್ರು. ಬಂದವ್ರು ಏನ್ ಮಾಡಿದ್ರು, ಇಬ್ರು ಫ್ರಂಟ್ ಸೀಟಲ್ಲೇ ದಬಕ್ಕಂತ ಕುತ್ಕೊಂಡ್ಬಿಟ್ರು. ಕಾರ್ನ ಹೆಂಗ್ ಓಡ್ಸೋದು? ಕೊನೆಗೆ ನಮ್ಮ ಅಮ್ಮಂಗಂದೆ, ಅಮ್ಮ ಹಿಂದೆ ಕೂತ್ಕೊಳ್ಳಮ್ಮ. ಭೂಮಿ ಜನ್ಮಕ್ಕೆ ಎತ್ತು ಹೊತ್ತು ಸಾಕಿರೋಳು ನಾನು. ದೊಮ್ಮಿಲ್ವ ನಿನ್ಗೆ? ನಿನ್ ಹೆಂಡತಿಗಳು ಹೇಳುವ ಏನ್ ಹೆಂಡತಿಗೆ? ಸಂಸ್ಕೃತಿ, ನೀನಾದ್ರೂ ಹಿಂದೆ ಕೂತ್ಕೊಳ್ಳೆ. ಇಷ್ಟೆಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಾನು ಹಿಂದೆ ಕೂತ್ಕೋಬೇಕಾ? ಬೇಕಾಗಿದ್ರೆ ನಿಮ್ಮ ಅಮ್ಮನಿಗೆ ಹೇಳ್ಕೊ. ಈ ಕತೆ ಕೇಳಿದ್ರ ಹಿಂಗ್ ಮಾಡಿ ಫ್ರಂಟ್ ಡೋರೇ ಮುರಿದಾಕ್ಬಿಟ್ರು. ಬರೀ ನನ್ನ ಬಗ್ಗೆ ಚಾಡಿ ಹೇಳೋದೇ ಆಗೋಯ್ತು ಈ ಮುಷಂಡಿಗೆ. ಯಾವತ್ತಾದ್ರೂ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ದಾನ? ಮೊನ್ನೆ ಫ್ರೆಂಡ್ ಬಂದಾಗ ಏನ್ ಮಾಡ್ದ ಸ್ವಲ್ಪ ಕೇಳ್ತೀರಾ? ಏನು? ಓ, ಆ ವಿಷಯನಾ? ಅಂತದೇನಿಲ್ಲ ಬಿಡಿ. ಮನೆ ಮುಂದೆ ಒಂದ್ ಚಿಕ್ಕ ಬೋರ್ಡ್ ಹಾಕಿದೀನಿ, ನಾಯಿಗಳಿದೆ ಎಚ್ಚರಿಕೆ ಅಂತ. ನನ್ನ ಮಗನ್ಗ ನಾಯಿಗಳಂದ್ರೆ ಭಯ ಅಂತೆ. ಏನೋ ನಿಮ್ಮನೇಲಿ ನಾಯಿ ಇರ್ಲಿಲ್ಲ, ಅದೇ ತಗೊಂಡೆ ಅಂದ. ನಾನು ಅಂದೆ, ಅಯ್ಯ ಮುಂಡೆ ನಿಂಗೆ ಗೊತ್ತಿಲ್ಲ ಕೇಳು. ಒಂದು ಡಾಬರ್ಮೆನ್ನು, ಒಂದು ರಾಟ್ ವೀಲರು, ಎರಡೆರಡವೆ ನಮ್ಮನೇಲಿ. ಅವೇ ಕಿತ್ತಾಡ್ತವೆ, ನಿನ್ ಕಡೆ ಮೂಸು ನೋಡಲ್ಲ ಅಂದೆ. ನೋಡಿದ್ರ ಹೇಗ್ ಮಾತಾಡ್ತಾನೆ? ನೋಡಿದ್ರ ಇವ್ರಿಂಗೆಲ್ಲ ಏನು ಏನ್ ನೋಡೋದು? ಹಿಂಗಾಡಿದ್ರೆ ಇನ್ನೇನು ಹೇಳಕ್ಕಾಗತ್ತೆ? ಅಮ್ಮ ಸಮಾಧಾನ ನೋಡಿ ಅಮ್ಮ, ನೀವು ಹಿರಿಯರು, ನೀವು ಒಂಚೂರು ತಗ್ಗಿ ಬಗ್ಗಿದ್ರೆ ಅವರು ಸಂತೋಷವಾಗಿರ್ಲಿ ಅಂತ ತಾನೇ ನೀವು ಮದುವೆ ಮಾಡಿದ್ದು, ಹೌದಲ್ವಾ ಹೇಳಿ? ನೋಡಿ, ಅವಳು ಒಳ್ಳೆಯವಳು, ಇವ್ರು ನಿಮ್ಮ ಮಗನೂ ಒಳ್ಳೆಯವಳು. ಮನೆಯಲ್ಲಿರೋ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಅಮ್ಮ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಿಂದೆ ಕೂತಿದ್ದಿದ್ರೆ ಕಾರ್ ಡೋರು ಚೆನ್ನಾಗಿರ್ತಿತ್ತು, ಮನಸ್ತಾಪನೂ ಇರ್ತಾ ಇರಲಿಲ್ಲ. ಅಮ್ಮ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ. ಸಂಸ್ಕೃತಿ, ನೀನು ಮುತ್ತಂತವಳಮ್ಮ, ಮನೆಗೆ ದೀಪ ಆಗ್ಬೇಕಮ್ಮ, ಬೆಳಗಕ್ಕೆ ಬಂದಿರೋ ದೀಪನಮ್ಮ ನೀನು ಪ್ರತಿಯೊಂದರಲ್ಲೂ ಅತ್ತೆಗೆ ಗಂಡನಿಗೆ ಸಮರೈಸಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಲ್ವಾ? ಪ್ರತಿಯೊಂದಕ್ಕೂ ಜಗಳ ಕಾಯ್ತಾ ಇರಬಾರ್ದು. ರಮೇಶ, ನೀನು ಅಷ್ಟೇಪ್ಪ. ನೋಡು, ಯಾರಿಗೋ ಎಲ್ಲೆಲ್ಲೋ ಹೋಲಿಸಿದ್ರೆ ಕಾರಣವರು ಮುಂದೋಗುತ್ತೆ, ಮನಃಶಾಂತಿನೂ ಕದಡೋಗುತ್ತೆ. ನಮಗೆ ಹೆಣ್ಮಕ್ಳಿಗೆ ಅಂತಾರಾಷ್ಟ್ರೀಯ ಮಹಿಳಾ
ದಿನಾಚರಣೆ ಅಂತಲೂ ಇದೆ. ಆದರೆ ವಿಜೃಂಭಣೆಯಿಂದ ನಮಗೆ ಈ ಸ್ವತಂತ್ರ ಕೊಟ್ಟು ಇಷ್ಟೆಲ್ಲ ನಮಗೆ ಮುಂದುವರಿಯೋಂಗೆ ಮಾಡಿದ್ದಾರೆ. ಯಾಕೆ ಹೇಳಿ? ನಮ್ಮಲ್ಲಿರೋ ತ್ಯಾಗ, ಸಹನೆ, ಶಾಂತಿ, ಪ್ರೀತಿ ಇದೆಲ್ಲ ನಮ್ಮಲ್ಲಿದೆ ಅಂತಲೇ ನಮಗೆ ಇಷ್ಟು ವಿಜೃಂಭಣೆಯಿಂದ ನಡೆಸೋಕ್ಕೆ ನಮ್ಮಲ್ಲೆಲ್ಲರೂ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಇದನ್ನ ತಿಳ್ಕೊಂಡು ತಗ್ಗಿ ಬಗ್ಗೆ ಚೆನ್ನಾಗಿ ನಡ್ಕೊಂಡ್ರೇನೆ ಅದೇ ಒಳ್ಳೆ ಸಂಸಾರಕ್ಕೆ ಸ್ತೋತ್ರ ಅಂತ ಹೇಳ್ತೀವಿ. ತಿಳ್ಕೊಳ್ಳಿ ಇಬ್ರು ಇನ್ಮೇಲೆ ಜಗಳ ಆಡಬೇಡಿ. ಒಳ್ಳೇದು 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 ಒಳ್ಳೇದು. ಆಯ್ತು ಮೇಡಮ್, ಇನ್ಮೇಲೆ ನಮ್ಮ ಅತ್ತೆನ ಅಮ್ಮ ಅಂತ ನೋಡ್ಕೊಳ್ತೀನಿ. ತುಂಬಾ ಒಳ್ಳೇದಮ್ಮ. ನಿಮ್ಮ ಮನಃಶಾಂತಿ ಸೆಂಟ್ರಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ.